ಸಾಗರದ ಕೋರ್ಟ್ ವೃತ್ತದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ವಕೀಲರಾದ ಈಶ್ವರಪ್ಪ ನಾಯ್ಕ್ ಸ್ಮರಣಾರ್ಥ ಅವರ ಪುತ್ರ ನ್ಯಾಯವಾದಿ ನಾಗರಾಜ್ ಈ ಕೊಡುಗೆಯಾಗಿ ನೀಡಿರುವ ಬಸ್ ತಂಗುದಾಣದ ನಿರ್ಮಾಣದ ಶಂಕುಸ್ಥಾಪನೆಯಲ್ಲಿ ಶಾಸಕ ಬೇಳೂರು ನೆರವೇರಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈಶ್ವರಪ್ಪ ನಾಯ್ಕ್ ಸಾಗರದ ಜನತೆಗೆ ಚಿರಪರಿಚಿತರು, ಉತ್ತಮ ನ್ಯಾಯವಾದಿಗಳಾಗಿ ಹೆಸರು ಮಾಡಿದವರು. ಅವರ ಸೇವೆ ಇನ್ನೂ ಅಗತ್ಯವಿತ್ತು, ಆದರೆ ಅವರು ನಮ್ಮೊಂದಿಗಿಲ್ಲ ಎಂಬುದು ಬೇಸರದ ಸಂಗತಿ ಎಂದರು. ದಿವಂಗತ ಈಶ್ವರಪ್ಪ ನಾಯ್ಕರು ಬಹಳ ಪರಿಚಯ ಅಂತ ಹೇಳಿದ್ರೆ ನಮ್ಮ ಅಣ್ಣ ಬ್ರದರ್ ನಾಗಪ್ಪನವ್ರಿಗೆ ತುಂಬಾ ಹತ್ತಿರ. ಅವರು ಯಾವಾಗಲೂ ನಾನು ಕೇಳ್ತಿದ್ದೆ, ಒಂದು ಕೋಟ್ ಹಾಕ್ಸ್ಬಿಟ್ರಿ ಮರ ಜೊತೆಗೆ ಕರ್ಕೊಂಡು ಹೋಗಕ್ಕಾಗತ್ತಂತ ಹಾಸ್ಯ ಮಾಡ್ತಿದ್ದೆ ಅವರಿಗೆ. ಅಷ್ಟು ಬಾಂಧವ್ಯ ಅವರಲ್ಲಿತ್ತು. ಆನಂತರ ನನಗೆ ಬಹಳ ಸಹಕಾರ ಕೊಟ್ಟಂತ 2004ರ ಚುನಾವಣೆಯಲ್ಲಿ ನನಗೆ ಬಹಳ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ಯಾರ್ಯಾರಿಗೆ ಹೇಳಬೇಕು ಏನಂತೇಳಿ ದಿವಂಗತ ಎನ್.ಟಿ. ತಿಮ್ಮಪ್ಪ ಹೆಗಡೆ ಅವರು ಮತ್ತು ಇವರು ಇಲ್ಲ ಅವರಿಗೆ ಒಂದು ಟಿಕೆಟ್ ಆಗಬೇಕು, ಅವ್ರಿಗೆ ಕೊಡಿಸ್ಬೇಕು, ನನ್ನ ಪ್ರಯತ್ನ ಪಡ್ತೀನಿ, ನಾನು MLA ಆಗಬೇಕಂತ ನನ್ನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಂಥವ್ರು ದಿವಂಗತ ನಮ್ಮ ಈಶ್ವರಪ್ಪ ನಾಯ್ಕ. ಅವ್ರ ಮನೆಗೆ ಹೋದರೆ ನಾವು ಎಲ್ಲರನ್ನೂ ಕಳಿಸ್ಬಿಡೋರು. 1 ಗಂಟೆ 1.5 ಗಂಟೆ ಅಂತೇಳಿ 2 ಗಂಟೆ ಆಗಿಬಿಡೋದು. ಚಹಾ ಒಂದಾದ್ಮೇಲೆ ಇನ್ನೊಂದು ಚಹಾ. ಅಮ್ಮ ಇಲ್ಲೇ ಇದ್ದಾರೆ, ಶ್ರೀಮತಿಯವರು ಇಲ್ಲೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅವರಿಗೆ ಅಷ್ಟು ನಾವು ಮಾತಾಡ್ತಾ ಚರ್ಚೆ ಮಾಡಿಕೊಂಡು ಅವರ ಜೊತೆಗಿದ್ದಂಥವ್ರು. ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ ತಿಳಿಸ್ತಿದ್ರು. ಡೆಲ್ಲಿ ಹೋಗೋದಾದ್ರೂ ಸಹ ನನಗೆ ಹೇಳ್ತಿದ್ರು, ಅಲ್ಲೊಂದು ರೂಮ್ ಬೇಕು ಅಂತ ಹೇಳ್ತಿದ್ರು. ನಾನು ರೂಮ್ ಮಾಡಿಸ್ಕೊಡೋಕ್ಕೆ ಡೆಲ್ಲಿ ನಮ್ಮ ಇದ್ರ ಭವನದಲ್ಲೂ ಸಹ ನಾನು ಮಾಡಿಸ್ಕೊಡ್ತಿದ್ದೆ, ಕರ್ನಾಟಕ ಭವನದಲ್ಲಿ. ಅಂದರೆ ಬೆಂಗಳೂರಿಗೆ ಬಂದರೂ ಕರೀತಿದ್ರು ನನಗೆ, ಎಲ್ಲಿದೆಯಾ ಬಂದು ಹೋಗ್ತೀರ ಅಂತ ಹೇಳಿ ಅಲ್ಲೂ ಸಹ ನಾವು ಮಾತಾಡ್ತಿದ್ವಿ. ನನ್ನ ಕೇಸು ಎಲೆಕ್ಷನ್ ಟೈಮಲ್ಲಿ ಒಂದು ಕೇಸ್ ಆಗಿದ್ದು ಅವರಿಗೆ ಕೊಟ್ಟಿದ್ದೆ ನಾನು, ನೀವೇ ನಡೆಸ್ಬೇಕಂತ ಹೇಳಿ. ಅಂದರೆ ಫಸ್ಟ್ ಆದಂಥ ಕೇಸನ್ನು ಅವ್ರಿಗೆ ಕೊಟ್ಟಿದ್ದೆ ನಾನು. ಹಾಗೆ ನನ್ನ ಮೇಲೆ ಭಾಳ ಅಪಾರವಾದಂಥ ಗೌರವ ಇಟ್ಕೊಂಡಿದ್ರು. ಒಟ್ಟು ಒಳ್ಳೆ ವ್ಯಕ್ತಿಯಾಗಿದ್ದರು, ಸಮಾಜದಲ್ಲಿ ಒಳ್ಳೆ ಗೌರವ ಇಟ್ಕೊಂಡಿದ್ದ ವ್ಯಕ್ತಿ. ಅವ್ರು ಇರಬೇಕಾಯ್ತು, ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು. ಅವರ ಸೇವೆ ಭಾಳ ಜನರಿಗಿತ್ತು. ಆದರೆ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಆದರೆ ಅವ್ರ ನೆನಪಿದೆ, ಅವರ ನೆನಪು ಭಾಳ ಜನರಿಗಿದೆ. ಇವತ್ತು ಬಹಳ ಜನ ಇವತ್ತು ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು, ಸಾಮಾನ್ಯ ಜನರಿರ್ಬೋದು, ಕೆಲವರಿಗೆ ತಮ್ಮ ಹಕ್ಕುಗಳನ್ನು ಕೊಡಿಸಿದ್ದಾರೆ. ಈ ರೀತಿಯ ವಕೀಲ ವೃತ್ತಿಯಲ್ಲಿ ತಮ್ಮ ಛಾಪನ್ನು ದೊಡ್ಡ ಮಟ್ಟಕ್ಕೆ ಏರಿಸಿರುವಂಥ ವ್ಯಕ್ತಿಗಳು. ಬಂಗಾರಪ್ಪನವ್ರಿಗೆ ಅವ್ರಿಗೆ ಆಗ್ತಿಲ್ಲ ಅಂದ್ರೂ ಹೋಗಿ ಮತ್ತೆ ನನ್ನ ಪರವಾಗಿ